ನನ್ನ ಮೇಂಟೆನೆನ್ಸ್ ಪೋರ್ಟಲ್ ನಾನು ಪ್ರವೇಶಕ್ಕೆ ಲಭ್ಯವಿಲ್ಲ ಎಂದು ಹೇಳುತ್ತಲೇ ಇತ್ತು. ಆದರೆ ನಾನು 6 ದಿನಗಳಿಂದ ನನ್ನ ಅಪಾರ್ಟ್‌ಮೆಂಟ್‌ನಿಂದ ಹೊರಗಡೆ ಹೋಗಿರಲೇ ಇಲ್ಲ. ಅದು ನನ್ನ ನೀರಿನ ಲೋಟದ ಅಂಚಿನಲ್ಲಿ ಒಂದು ನೊಣದಿಂದ ಶುರುವಾಯಿತು. ನಂತರ 2 ಶೀಘ್ರದಲ್ಲೇ ಅವು ಎಲ್ಲೆಡೆ ಹರಡಿದ್ದವು. ಚರ್ಚ್‌ನ ಬೆಂಚುಗಳಂತೆ ನನ್ನ ಕೌಂಟರ್‌ಗಳ ಮೇಲೆ ಸಾಲಾಗಿ ಕುಳಿತಿದ್ದವು. ನಂತರ ಆ ವಾಸನೆ ಬಂತು. ಅದು ಸರಿಯಾಗಿ ಕೊಳೆತ ವಾಸನೆಯಲ್ಲ, ಆದರೆ ತೀಕ್ಷ್ಣ ಮತ್ತು ಸಿಹಿಯಾದ ವಾಸನೆ. ಹೂದಾನಿಯಲ್ಲಿ ಬಹಳ ದಿನಗಳ ಕಾಲ ಬಿಟ್ಟ ಹೂಗಳಂತೆ. ನಾನು ಮೇಂಟೆನೆನ್ಸ್ ವಿನಂತಿಯನ್ನು ಸಲ್ಲಿಸಿದೆ, ಆದರೆ ಅದರ ಸ್ಥಿತಿಯು ಹೀಗಿತ್ತು. ತಂತ್ರಜ್ಞರಿಗೆ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ಮನೆಯಲ್ಲೇ ಇದ್ದೆ. ನಾನು ಇಡೀ ಸಮಯ ಮನೆಯಲ್ಲೇ ಇದ್ದೆ. ನಾನು ನನ್ನ ಅಮ್ಮನಿಗೆ ಕರೆ ಮಾಡಲು ಪ್ರಯತ್ನಿಸಿದೆ, ಆದರೆ ಕರೆಗಳು ಕನೆಕ್ಟ್ ಆಗ್ಲಿಲ್ಲ. ನಾನು ನನ್ನ ಸಹೋದ್ಯೋಗಿಗಳಿಗೆ ಸಂದೇಶ ಕಳುಹಿಸಲು ಪ್ರಯತ್ನಿಸಿದೆ, ಆದರೆ ನಾನು ಸೇಂಡ್ ಒತ್ತಿದ ಕೂಡಲೇ ಸಂದೇಶಗಳು ಮಾಯವಾದವು. ನಂತರ ನನ್ನ ಕೆನ್ನೆಯ ಮೇಲೆ ಒಂದು ಗಾಯದ ಗುರುತನ್ನು ಗಮನಿಸಿದೆ. ನಾನು ಅದನ್ನು ಒತ್ತಿತ್ತೆ, ಆದರೆ ನೋವಾಗಲಿಲ್ಲ. ಯಾವುದೇ ಅನುಭವವಾಗಲೇ ಇಲ್ಲ. ಆಗ ನನ್ನ ಮುಖದ ಒಳಗೆ ಏನೋ ಚಲಿಸುವುದು ನನಗೆ ಅನಿಸಿತು ಮತ್ತು ನನ್ನ ಮೂಗಿನ ರಂಧ್ರದಿಂದ ಒಂದು ನೊಣ ಹೊರಬಂತು. ನಾನು ಗಾಬರಿಯಾದೆ. ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತಾ ತುರ್ತು ವಿನಂತಿಯನ್ನು ಸಲ್ಲಿಸಿದೆ. ಪೋರ್ಟಲ್ ಕೇವಲ ಒಂದು ಸಾಲಿನೊಂದಿಗೆ ರಿಫ್ರೆಶ್ ಆಯ್ತು. ವಸತಿ ಸ್ಥಿತಿಯು ಪರಿಶೀಲನೆಗೆ ಬಾಕಿ ಇದೆ. ಇಂದು ರಾತ್ರಿ ಪೊಲೀಸರು ಬಂದರು. ಅವರು ನನ್ನನ್ನು ಗಮನಿಸದೆ ನನ್ನ ಪಕ್ಕದಲ್ಲೇ ನಡೆದು ಹೋದರು. ಅವರ ಧ್ವನಿಗಳು ಹಾಲ್‌ನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅವರು ನನ್ನ ಬೆಡ್‌ರೂಮ್ ಬಾಗಿಲನ್ನು ತೆರೆದರು ಮತ್ತು ನೊಣಗಳ ದಂಡು ಲಿವಿಂಗ್ ರೂಮಿನೊಳಗೆ ನುಗ್ಗಿತು. ಹಾಸಿಗೆಯ ಪಕ್ಕದ ನೆಲದ ಮೇಲೆ ಒಂದು ಆಕೃತಿ ಇತ್ತು. ನಾನು ಬಹಳ ಸಮಯದಿಂದ ಅದನ್ನು ದಿಟ್ಟಿಸಿ ನೋಡುತ್ತಿದ್ದೆ. ಅಧಿಕಾರಿಗಳಲ್ಲಿ ಒಬ್ಬರು ನೆಲದ ಕಡೆ ನೋಡಿ ಕೇಳಿದರು, "ಇವಳು ಇಲ್ಲಿ ಎಷ್ಟು ದಿನಗಳಿಂದ ಇದ್ದಾಳೆ?" ನಾನು ಅವನ ಎದುರಿಗೆ ನಿಂತಿದ್ದೇನೆ ಎಂದು ಕಿರುಚಲು ಪ್ರಯತ್ನಿಸಿದೆ. ನಾನು ಇಡೀ ವಾರ ಇಲ್ಲೇ ಇದ್ದೆ ಎಂದು ಅವನಿಗೆ ಹೇಳಲು ಪ್ರಯತ್ನಿಸಿದೆ. ಆದರೆ ನನ್ನ ಗಂಟಲಿನಿಂದ ಬಂದಿದ್ದು ಕೇವಲ ಒಂದು ಒಣಗಿದ, ಶೂನ್ಯವಾದ ಶಬ್ದ ಮಾತ್ರ. ಯಾರೂ ನನ್ನನ್ನು ಏಕೆ ನೋಡುತ್ತಲ್ಲ ಎಂದು ನನಗೆ ತಿಳಿಯುತ್ತಿಲ್ಲ. ಯಾರೂ ನನ್ನೊಂದಿಗೆ ಏಕೆ ಮಾತನಾಡುತ್ತಿಲ್ಲ?